ಕರ್ನಾಟಕದಲ್ಲಿ ಎಲ್ಲೆಲ್ಲಿದ್ದೀವಿ ಚೆನ್ನಾಗಿ ನಾವು ಮಾಡಿದ್ದೀವಿ, ಬೇರೆ ರಾಜ್ಯಗಳಲ್ಲಿ ಕೋಆಪರೇಷನ್ ಸ್ವಲ್ಪ ಕಡಿಮೆ ಇದೆ, 1 ವರ್ಷ ಸಮಯ ಕೊಡಿ, ಎಲ್ಲವನ್ನು ಆನ್ ಪಾತ್ ಅಂತ ನಿಲ್ಲಿಸ್ತೀವಿ ಅಂತ 1 ವರ್ಷ ಹಗಲು ರಾತ್ರಿ ಕೆಲಸ ಮಾಡಿದ ಕಾವಂದ್ರು RCET ಯಾವ ಹಂತಕ್ಕೆ ತಂದ್ರು ಅಂತಂದ್ರೆ ಹೆಚ್ಚು ಕಡಿಮೆ ಎಲ್ಲವೂ ಎ ಗ್ರೇಡಿಗೆ ಬರುವಂತೆ ಮಾಡುವ ಪ್ರಯತ್ನ ಇತ್ತಲ್ಲ, ಅದು ಕಾವಂದ್ರ ಸಿಂಗಲ್ ಹ್ಯಾಂಡೆಡ್ಲಿ ಅವ್ರು ಮಾಡಿರುವಂತ ಕೆಲಸ ಅಂತ ಅನೇಕ ಬಾರಿ ಅನ್ಸುತ್ತೆ. ಅವರು ಸವಾಲುಗಳ ಸ್ವೀಕಾರದ ವಿಚಾರ ಬಂದಾಗ ಮಧ್ಯವರ್ಜನೆ ಅನ್ನುವಂತ ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ರು. ಸಾಧ್ಯ ಉಂಟಾ ಅಂತ ಕೇಳಿದ್ರೆ ಭಾಷಣ ಸಾಧ್ಯ ಉಂಟು, ಮಾಡೋದಲ್ಲ ಅಂತ ಎಲ್ಲರೂ ಅನ್ಕೊಂಡಿರುವಾಗ ಅದನ್ನು ಸವಾಲ್ ಸ್ವೀಕಾರ ಮಾಡಿದ್ರು. ನಾನು ಒಂದ್ಸಲ ಅವ್ರ ಜೊತೆ ಮಾತನಾಡ್ತಿರುವಾಗ ಅವ್ರು ಹೇಳಿದ್ರು, ಮಧ್ಯವರ್ಜನ ಶಿಬಿರ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಡೀತಾ ಇರಬೇಕಾದಾಗ ಅವ್ರ ದಿನ ಕಾರಲ್ಲಿ ಬರ್ತಿದ್ರಂತೆ, ಪ್ರಾಬಬ್ಲಿ ಉಜಿರೆ ಬೆಳ್ತಂಗಡಿ ಭಾಗದಲ್ಲಿ ಒಂದು ಪ್ರತಿಭಟನೆ 250-300 ಜನ. ಇವ್ರು ಕೇಳಿದ್ರಂತೆ ಪ್ರತಿಭಟನೆ ಏನು, ಯಾರೋ ಹೇಳಿದ್ರು ನಿಮ್ ವಿರುದ್ಧ. ನನ್ ವಿರುದ್ಧ ಏನು, ಮಧ್ಯವರ್ಜನೆ ಯಾಕೆ ಮಾಡ್ತಿದ್ದಾರೆ, ನಮಗೆ ಮದ್ಯ ಬೇಕು ಅಂತ ಒಂದು ಪ್ರತಿಭಟನೆ ನಡೀತಿದೆ ಅಂತ. ಅವ್ರ ಸಮಾಜದಲ್ಲಿ ಹೀಗೂ ನಡೀಬಹುದು ಅನ್ನುವಂತ ಪರಿಕಲ್ಪನೆ ಇರಲಿಲ್ಲ ಅಂತ. ಸೊ ಈ ರೀತಿ ಸವಾಲುಗಳನ್ನ ಸ್ವೀಕಾರ ಮಾಡಿ ಇವತ್ತು ಅವ್ರು ಹೇಳ್ತಾರಲ್ಲ, ಎಷ್ಟು ಜನರಿಗೆ ನಾವು ಮಧ್ಯವರ್ಜನೆ ಮಾಡಿಸಿದೀವಿ ಅದ್ರ ಬಗ್ಗೆ ಎಲ್ಲ ವಿವರ ಆಮೇಲೆ ಸಿಗುತ್ತೆ. ಅದರಲ್ಲಿ ಒಂದು 10-15% ಜನ ವಾಪಸ್ ಹೋಗ್ತಾರೆ, ಉಳಿದ 85% ಜನ ತಮ್ಮ ಬದುಕನ್ನ ಚೆನ್ನಾಗಿ ನಡೆಸ್ತಾರೆ ಅಂತ. ಸವಾಲಲ್ವೇನ್ರಿ ಇದು, ನಮ್ಮ ನಡುವೆ ತೆಗೆದುಕೊಳ್ಬಹುದಾಗಿರುವಂತ ಸವಾಲು ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಅವ್ರದ್ದು ದಣಿವಿಲ್ಲದ ದುಡಿಮೆ 72 ಅಂದ್ರೆ 72ನೇ ಇಸ್ವಿಯಲ್ಲಿ ಅವ್ರು ತೆಗೆದುಕೊಂಡ್ರು 10 ವರ್ಷಗಳಲ್ಲಿ ಅವ್ರು ಎಷ್ಟು ಓಡಾಡಿದ್ದಾರೆ ಅಂತಂದ್ರೆ, ಶನಿವಾರ ಅವರು ಒಂದು ಪ್ರವಾಸ ಶುರು ಮಾಡಿದ್ರೆ 3 ಜಿಲ್ಲೆಗಳನ್ನು ಮುಗಿಸ್ಕೊಂಡು, ಭಾನುವಾರ 3 ಜಿಲ್ಲೆಗಳನ್ನ ಎಲ್ಲ ಪ್ರವಾಸ ಮುಗಿಸ್ಕೊಂಡು, ಸೋಮವಾರ ಬಂದು ಎಂದಿನ ಚಟುವಟಿಕೆಗೆ ಹಾಜರಾಗಿ, ಸೋಮವಾರ ಇರಲೇಬೇಕಲ್ಲ ಕ್ಷೇತ್ರದಲ್ಲಿ, ಮಂಗಳವಾರ ಮತ್ತೆ ಪ್ರವಾಸಕ್ಕೆ ಹೋಗಿ ಪ್ರವಾಸಗಳನ್ನು ಮಾಡ್ತಾ 10-12 ವರ್ಷಗಳಲ್ಲಿ ಯಾವ ಪರಿ ದೇಹವನ್ನ ಸವೆಸಿದ್ರು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅವ್ರ ಕೆಲಸದ ಶೈಲಿ ಹೇಗೆ ಅಂತಂದ್ರೆ, ಮಹಾಮಸ್ತಕಾಭಿಷೇಕ ನಡೀತಿತ್ತಂತೆ ವಿಜೃಂಭಣೆಯಿಂದ, 1 ಸೆಕೆಂಡು ಪುರುಸೊತ್ತಿಲ್ಲ, ಅಷ್ಟು ಸಾಧುಗಳು ಅಷ್ಟು ಮುನಿಗಳು ಎಲ್ಲ ಬಂದಿದ್ದಾರೆ. ಪುರುಸೊತ್ತೇ ಇಲ್ಲದ ಜಾಗದಲ್ಲಿ 1 ಗಂಟೆ ಯಾವುದೋ ಟೈಮ್ ಇದ್ದಾಗ ನಮ್ಮಲ್ಲೊಬ್ರಿಗೆ ಹೇಳಿದ್ರಂತೆ, ಅದೊಂದು ಕೆಲಸ ಬಾಕಿ ಇತ್ತಲ್ಲ, ಫೈಲ್ ನೋಡೋದು ಬಾಕಿ ಇತ್ತಲ್ಲ, ಆ ಫೈಲ್ ತಗೊಂಡ್ಬಿಡು, 1 ಗಂಟೆ ಗ್ಯಾಪ್ ಇದೆ, ಈ 1 ಗಂಟೆಯಲ್ಲಿ ಆ ಕೆಲಸ ಮುಗಿಸೋಣ ಅಂತ. ಆ 1 ಗಂಟೆಯೂ ಕೂಡ ವಿಶ್ರಾಂತಿಗಲ್ಲ ಅಂತ, ಆ ಪರಿ ದಣಿವಿಲ್ಲದ ದುಡಿಮೆ ಅವರದ್ದು. ಇನ್ನು ಕಾವಂತರ ವಿಚಾರಕ್ಕೆ ಬಂದಾಗ ಅನುಕಂಪ ದಯೆ ಬಹಳ ವಿಶಿಷ್ಟವಾದ್ದು. ನಾನು ಪ್ರತಿ ಬಾರಿ ಅವ್ರ ಕಥೆ ಕೇಳುವಾಗಲೂ ವಿಶಿಷ್ಟ ಅನ್ಸುತ್ತೆ ನನಗೆ. ಒಂದ್ಸಲ ದಂಪತಿಗಳು ಬಂದಿದ್ರಂತೆ, ಇವರದೆಲ್ಲ ಬೀಡದಲ್ಲಿ ಎಲ್ಲರನ್ನು ಮಾತನಾಡಿಸಿ ಕಳಿಸಾಯ್ತು. ಆ ದಂಪತಿಗಳು ಕೂತು ಇವರನ್ನೇ ನೋಡ್ತಾ ಇದ್ರು. ಇವ್ರು ಎದ್ದು ಅಲ್ಲಿಗೆ ಹೋದ್ರು. ಒಂದು ಮಗು ಅದು ನೋಡ್ತಾ ನಗ್ತಾ ಇತ್ತು. ಕಾವಂದ್ರಿಗೆ ಬಹಳ ಖುಷಿ ಆಯ್ತಂತೆ, ಈ ಮಗು ಯಾವಾಗ್ಲೂ ಹೀಗೆ ನಗ್ತಿರುತ್ತಾ? ಆ ತಾಯಿ ಹೇಳಿದ್ರು, ಇಲ್ಲ ಸ್ವಾಮಿ, ಇದು ಫ್ಯಾನ್ ನೋಡಿದಾಗ ನಗತ್ತೆ. ನಮ್ಮ ಮನೇಲಿ ಫ್ಯಾನ್ ಇಲ್ಲ, ನನ್ನ ತಾಯಿ ಮನೇಲಿ ಫ್ಯಾನ್ ಇದೆ, ಅದ್ ನೋಡಿ ನಗ್ತಾ ಇರುತ್ತೆ, ಅದೇ ತರ ಇಲ್ಲಿ ಫ್ಯಾನ್ ನೋಡಿ ನಗ್ತಾ ಇದೆ. ಹೌದಾ, ಮಗು ಯಾವತ್ತು ಹೀಗೆ ನಗ್ತಾ ಇರಲಿ ಅಂತ ಹೇಳಿ ಕಳಿಸ್ಕೊಟ್ರು. ಮಾರನೇ ದಿನ ಬೆಳಿಗ್ಗೆ ಅವ್ರ ಮನೆಗೆ ಎಲೆಕ್ಟ್ರಿಷಿಯನ್ಸ್ ಬಂದರಂತೆ. ಈ ಮಗು ಮಲಗೋ ಜಾಗ ಯಾವುದು? ಕಾವಂದ್ರು ಫ್ಯಾನ್ ಕಳಿಸಿದ್ದಾರೆ ಫ್ಯಾನ್ ಹಾಕಿಸ್ಲಿಕ್ಕೆ ಅಂತ. ಅನ್ಇಮ್ಯಾಜಿನಬಲ್, ಬಹಳ ವಿಶಿಷ್ಟವಾದ್ದು. ಒಂದು ದಂಪತಿಗಳು ಬಂದು ನಿಂತಿದ್ದು, ದಂಪತಿಗಳಲ್ಲ, ಒಂದು ಹೆಣ್ಣಿನ ತಂದೆ ತಾಯಿದ್ರು ಬಂದು ನಿಂತ್ಕೊಂಡಿದ್ರು. ಅವ್ರ ಕೈ ಮುಗಿದು ಬಹಳ ಮುಖ ಸಣ್ಣ ಮಾಡಿ ನಿಂತ್ಕೊಂಡಿದ್ರು. ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ, ಗಂಡಿನ ಕಡೆಯವರು ಏನೂ ಕೇಳ್ತಾ ಇಲ್ಲ, ಆದ್ರೆ ತಾಳಿ ಆದ್ರೂ ನಾವೇ ಕೊಡಬೇಕು ಅಂತಿದ್ದಾರೆ, ಅಷ್ಟು ಶಕ್ತಿ ಇಲ್ಲ, ಏನ್ ಮಾಡಬೇಕು ಅಂತ ಕೇಳ್ಕೊಂಡಾಗ ಕಾವಂದ್ರು ಒಳಗೋದ್ರಂತೆ. ಒಂದು ತಾಳಿ ರೆಡಿ ಮಾಡಿಟ್ಟಿದ್ದ ತಾಳಿ ಅಂತಂದು ತಗೊಳ್ಳಿ, ಇದನ್ನ ಕಟ್ಟಿಸ್ಲಿಕ್ಕೆ ಕೊಡಿ ಎಂದ್ರು. ಆಮೇಲೆ ಸುಮ್ಮನೆ ಇರ್ಲಿಲ್ಲ, ಅಲ್ಲೇ ನಿಂತು ಇರಿ 1 ನಿಮಿಷ ಇರಿ ಅಂತ ಒಳಗೋಗಿ ಒಂದು ಸುಂದರವಾಗಿರುವ ಸೀರೆ ಅಂತಂದು, ಈ ಸೀರೆನ ಮಗು ಗುಡಿಸಿ ಅಂತ ಸೀರೆನೂ ಕೊಟ್ಟು ಕಳಿಸಿದ್ರು ಅಂತ. ಈ ಅನುಕಂಪದ ಈ ಪ್ರೀತಿ ಇದೆಯಲ್ಲ, ಇದು ಬರೀ ಮನೆಗೆ ಬಂದವರಿಗಲ್ಲ. ಅವರು ಧಾರವಾಡದ ಮೆಡಿಕಲ್ ಕಾಲೇಜಿಗೆ ಹೋದ್ರು. ಮೆಡಿಕಲ್ ಕಾಲೇಜಿಗೆ ಹೋಗಿ ಅಲ್ಲಿ ಹೋಗಿ ಕೂತು ನೋಡಿದ್ರು. ಹಾಸ್ಪಿಟಲ್ ಹೋಗಿ ನೋಡ್ತಾರೆ, ಒಳ್ಳೆ ಬೆಂಚ್ಗಳು ಹಾಕಿದ್ದಾರೆ, ಅತ್ಯುತ್ಕೃಷ್ಟವಾಗಿರುವಂತಹ ಬೆಂಚ್ಗಳನ್ನು ತಂದಿದ್ದಾರೆ. ಆ ಬೆಂಚ್ಗಳ ಮೇಲೆ ಕಾವಂದ್ರು ಕೂತ್ ನೋಡಿದ್ರು. ಎಲ್ರಿಗೂ ಖುಷಿ, ನಾವು ಒಳ್ಳೆ ಹೈ ಕ್ವಾಲಿಟಿ ಸ್ಟೀಲ್ ಹಾಕಿ ಮಾಡಿದ್ದೀವಿ ಅಂತ. ಕಾವಂದ್ರು ನೋಡಿದ್ರು ತಕ್ಷಣ ಈ ಬೆಂಚ್ ಎಲ್ಲ ತೆಗೆಸಿ ಮರದ ಬೆಂಚ್ ಹಾಕ್ಸಿ ಅಂದ್ಬಿಟ್ರು. ಆ ಜೊತೆಲಿ ಇದ್ದವ್ರು ಕೇಳಿದ್ರಂತೆ, ಎಲ್ಲ ಮರದಕ್ಕಿಂತ ಇದು ಚೀಪ್ ಆಗುತ್ತೆ, ಆದ್ರೆ ಮರದಕ್ಕಿಂತ ಹೆಚ್ಚು ಬಾಳಿಕೆ ಬರುತ್ತೆ, ಹೈ ಕ್ವಾಲಿಟಿ ಸ್ಟೀಲ್ ಇಂದ ಕಷ್ಟಪಟ್ಟು ಮಾಡಿದೀವಿ ಅಂತೆಲ್ಲ ಹೇಳಿದಾಗ ಅವ್ರು ಹೇಳಿದ್ರು, ಹೌದೌದು, ದುಡ್ಡು ಉಳಿಸೋದಕ್ಕೆ ನೀವು ಮಾಡಿರೋ ಪ್ರಯತ್ನ ಎಲ್ಲ, ನೀವು ಉತ್ಕೃಷ್ಟತೆಗೆ ತರುವಂತ ಪ್ರಯತ್ನ ಎಲ್ಲ ನಾನು ಮೆಚ್ಚಿದ್ದೀನಿ. ಆದ್ರೆ ಧಾರವಾಡದಲ್ಲಿ ಚಳಿ ಜಾಸ್ತಿ, ಈ ಕಬ್ಬಿಣದ ಕುರ್ಚಿಗಳು ಬೆಂಚ್ಗಳು ತುಂಬಾ ತಣ್ಣಗಾಗ್ಬಿಡುತ್ತೆ, ಪೇಷಂಟ್ಸ್ ಬಂದು ಇದ್ರ ಮೇಲೆ ಕೂತು ಬಿಟ್ರೆ ಅವ್ರಿಗೆ ಏನ್ ಪರಿಸ್ಥಿತಿ ಆಗ್ಬೇಡ, ನೀವು ಯೋಚನೆ ಮಾಡಿ, ಪೇಷಂಟ್ ಆಮೇಲೆ ಇಲ್ಲಿ ಕೂತ್ಕೊಳ್ಳದೆ ನಿಂತು ಬಿಡ್ತಾನೆ ಪಕ್ಕಕ್ಕೆ, ಮೊದಲು ಚೇಂಜ್ ಮಾಡಿ ಮರದ ಬೆಂಚ್ ಹಾಕ್ಸಿ ಅಂತ ಕಾವಂದ್ರು ಹೇಳೋ ರೀತಿ ಇದೆಯಲ್ಲ ಬಹಳ ವಿಶೇಷವಾದ್ದು ಅಂತ ಹೇಳ್ತಾರೆ. ಕಾವಂದರ ಪ್ರೀತಿಯ ಕುರಿತಂತೆ ಮಾತನಾಡೋದು ಅಗತ್ಯವೇ ಇಲ್ಲ. ಕಾವಂದರು ಭೂತ ದಯೆ, ಈ ಜೈನ ಪಂಥದಲ್ಲಿ ಎಲ್ಲರ ಮೇಲೂ ದಯೆ ಇರಬೇಕು ಅನ್ನೋದು ವಿಶೇಷವಾಗಿರುವಂತ ಅವ್ರಿಗಿರುವಂತ ಶಿಕ್ಷಣ. ಆದ್ರೆ ಅವರ ದಯೆ ಎಂತದ್ದು ಅಂತಂದ್ರೆ, ಕಾವಂದ್ರು ಮನೆಯಿಂದ ಅವರ ದೇವಸ್ಥಾನದಿಂದ ಹೊರಟು ಮೊದಲು ಬರ್ತಾ ಇದ್ದ ಹಟ್ಟಿಗಂತೆ, ಅಲ್ಲಿರುವಂತ ಗೋವುಗಳಲ್ಲಿ 1-2ಕ್ಕೆ ಅವರು ಏನಾದ್ರು ಕೊಟ್ಟು ಆನಂತರವೇ ತಿಂಡಿ ತಿನ್ಲಿಕ್ಕೆ ಬರ್ತಾ ಇದ್ದಿದ್ದು ಅಂತ ಹೇಳ್ತಾರೆ. ಆದ್ರೆ ಫ್ರೆಂಡ್ಶಿಪ್ ಹೇಗಿತ್ತು ಅಂತಂದ್ರೆ, ಗಿರೀಶ ಅನ್ನೋ ಬಸವ ಇದ್ದ, ಗಿರೀಶ ಅಂತ ಕರೆದ್ರೆ ಒಳಗಿಂದ ಅಷ್ಟೇ ಚೆನ್ನಾಗಿ ಅಂಬಾ ಅಂತ ರಿಯಾಕ್ಟ್ ಮಾಡ್ತಿದ್ದಂತೆ ಗಿರೀಶ ಆ ದನ. ಅಷ್ಟೇ ಅಲ್ಲ, ಅವ್ರ ಮನೆಯಲ್ಲಿ ಒಂದು ಗಿಣಿ ಇತ್ತು, ಒಂದು ಪಕ್ಷಿ ಇತ್ತು, ಅದ್ರ ಹೆಸರು ಲಕ್ಷ್ಮಿ. ಇವ್ರ ಹತ್ರ ಬರುವಂತ ಸದ್ದು ಬಂದ್ರೆ ಅದು ಏನೂ ಮಾಡದೆ ತನ್ನ ಹೆಸರನ್ನು ತಾನೇ ಪದೇ ಪದೇ ಕರ್ಕೊಳ್ತಿತ್ತಂತೆ. ಲಕ್ಷ್ಮಿ 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 ಅಂತ ಕರ್ಕೊಂಡು ಇವ್ರು ಬಂದು ತಿಂಡಿ ಕೊಟ್ಟ ಮೇಲೆ ಸೈಲೆಂಟ್ ಆಗ್ತಿದ್ರಂತೆ. ಅವರ ವ್ಯಕ್ತಿತ್ವ
ವ್ಯಕ್ತಿತ್ವದ ಬಗ್ಗೆ ಅನೇಕರು ಹೇಳ್ತಾರಲ್ಲ, ಒಂದು ಆನೆ ಇತ್ತು ಭರತ ಅಂತ. ಆ ಆನೆ ಹೇಗಿತ್ತು ಅಂತಂದ್ರೆ, ಇವರು ಅಲ್ಲಿ ಹೋದ್ರೆ ಆ ಆನೆ ಸೊಂಡಿಲ್ ಮೇಲ್ ಮಾಡ್ಕೊಂಡು ಕಾವಂದ್ರು ಸ್ವಲ್ಪ ಅದ್ರ ಜೊತೆ ಆಟ ಆಡ್ತಿದ್ರಂತೆ. ಎಲ್ಲರನ್ನೂ ಮಾತನಾಡಿಸಿದ್ರಂತೆ, ಆನೆ ಮಾತನಾಡಿಸ್ತಿರ್ಲಿಲ್ವಂತೆ. ಅದಕ್ಕೆ ಆನೆ ಏನ್ ಮಾಡ್ತಿತ್ತು, ತನ್ನ ಸೊಂಡಲು ಹೊತ್ಕೊಂಡು ಇವ್ರ ಮುಂದೆ ಅವ್ರ ಹೆಗಲ ಮೇಲೆ ಈ ಸೊಂಡ ಬರ್ತಿತ್ತಂತೆ, ನನ್ನನ್ನು ಆದ್ರೂ ಕೊಡುವಂತ ಆಪರಿಯ ಪ್ರೀತಿಯನ್ನ ಬೆಳೆಸ್ಕೊಂಡವರು. ಪ್ರಾಬಬ್ಲಿ ಆನೆಯನ್ನ ಅವರು ಬಂಡೀಪುರಕ್ಕೆ ಕೊಟ್ಟ ನಂತರ ಯಾವತ್ತೋ ಒಂದಿನ ಬಂಡೀಪುರಕ್ಕೆ ಹೋದಾಗ ಗುರುತಿಸಿ ಹತ್ರ ಬಂದು ಅದೇ ಪ್ರೀತಿಯನ್ನು ತೋರಿಸಿ ನನಗೇನಾದ್ರೂ ತಿಂಡಿ ಕೊಡುವಂತ ಕೇಳುವಂತ ಒಂದು ಪರಿಸ್ಥಿತಿ ಇದೆಯಲ್ಲ, ಅದು ಕಾವಂದರೊಂದಿಗೆ ನಡಿಬಹುದಾಗಿರುವಂತ ಅಪರೂಪದ ಘಟನೆ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಬರೀ ಎಲ್ಲರ ಕಡೆಗೂ ಅವರ ದೃಷ್ಟಿ ಅಂತದ್ದೇ, ಪ್ರೀತಿಯ ದೃಷ್ಟಿ. ಹೇಗೆ ಅಂತಂದ್ರೆ, ಕಾವಂದರು ದೇವಸ್ಥಾನ ಅವ್ರಿಗೆಲ್ಲ ಗೊತ್ತಿರುತ್ತೆ, ಮೆಟ್ಟಿಲುಗಳನ್ನು ಇಳ್ಕೊಂಡು ಬರಬೇಕು, ಮೆಟ್ಟಿಲು ಹತ್ಕೊಂಡು ಹೋಗ್ಬೇಕು ದೇವರ ದರ್ಶನಕ್ಕೆ. ನನಗೆ ಸರಿ, ಒಂದು ಸಲ ಹೋಗ್ತೀನಿ, ದೇವರ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆದ್ರೆ ಕೆಲಸಗಾರರಿಗೆ ಹೇಗೆ ಭಾರದ ವಸ್ತುಗಳನ್ನು ಹೊತ್ಕೊಂಡು ಹೋಗ್ಬೇಕಲ್ಲ. ಕಾವಂದರು ಪ್ರತಿ ಬಾರಿ ಹೋಗುವಾಗ ಇಷ್ಟಿಷ್ಟು ವಸ್ತು ತಗೊಂಡು ಹೋಗ್ಬೇಡ್ರಪ್ಪ, ಅರ್ಧ ತಗೊಂಡೋಗಿ ತೂಕ ಕಡಿಮೆ ಮಾಡ್ಕೊಳ್ಳಿ, ಆರಾಮಾಗಿ ಬನ್ನಿ ಅಂತ. ಕೊನೆಗೆ ಒಂದಿನ ಇವ್ರು ಯಾರು ಕೇಳೋದಿಲ್ಲ ಅಂತ ಗೊತ್ತಾದ್ಮೇಲೆ ಒಂದಿನ ಅವ್ರು ಏನೋ ಯೋಚನೆ ಮಾಡಿದ್ರು, ಏನೋ ನೋಡಿದ್ರು. ನೆಕ್ಸ್ಟ್ ಡೇ ಒಂದಷ್ಟು ಜನ ಕೆಲಸಗಾರರು ಬಂದ್ರು, ಏನೋ ಒಂದಷ್ಟು ಯಂತ್ರಗಳು ಬಂದ್ವು. ಏನು ಅಂತ ನೋಡಿದ್ರೆ, ವಸ್ತುಗಳನ್ನ ಸಾಗಿಸ್ಲಿಕ್ಕೆ ಒಂದು ಅತ್ಯಾಧುನಿಕವಾಗಿರುವಂತಹ ಬೆಲ್ಟಿನ ಯಂತ್ರವನ್ನು ಅವರು ಮಾಡಿಸಿ ವಸ್ತುಗಳನ್ನ ಸಾಗಿಸಿ ಈ ಕೆಲಸಗಾರರ ಹೊರೆಯನ್ನ ಕಡಿಮೆ ಮಾಡಬೇಕು ಅನ್ನುವಂತ ಆಲೋಚನೆ ಮಾಡ್ತಾರಲ್ಲ. ಈ ತರದ ಪ್ರೀತಿ, ದಯೆ, ಅನುಕಂಪ ಇದು ಒಬ್ಬ ಪ್ರಮುಖವಾದ ಶ್ರೇಷ್ಠವಾದ ವ್ಯಕ್ತಿಗೆ ಮಾತ್ರ ಬರೋದು ಸಾಧ್ಯ. ಆದ್ರೆ ಕಾವಂದರು ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂತಂದ್ರೆ, ಒಬ್ಬ ಅದ್ಭುತವಾದ ಕುತೂಹಲಿ. ಅವ್ರಿಗೆ ಎಂತ ಕುತೂಹಲ ಇದೆ ಅಂತಂದ್ರೆ, ಅವ್ರದೊಂದು ಮಂಜೂಷಾ ಅನ್ನುವಂತ ಮ್ಯೂಸಿಯಂ ಇದೆ, ನೀವು ಹೋಗ್ಬೇಕು. ಪ್ರತಿಯೊಂದರ ಹಿಂದೆ ಕಾವಂದರ ವಿಶೇಷ ಶ್ರಮ ಇದೆ. ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಅಲ್ಲಿರುವಂತ ಯಾವ್ದಾದ್ರು ಒಂದು ಐಟಮ್ ಅವ್ರ ಮುಂದೆ ಇಟ್ರೆ ಆ ಐಟಮ್ ಎಲ್ಲಿಂದ ಬಂತು, ಹೇಗ್ ತಂದ್ವಿ, ಅದರ ಕೆಲಸ ಏನು, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಇಂಜಿನ್ಗಳ ಮೇಲೆ, ಕಾರ್ ಇಂಜಿನ್ಗಳ ಮೇಲೆ ಎಂಥ ಪ್ರೀತಿ ಅಂತಂದ್ರೆ, ಈ ಇಂಜಿನ್ ಈ ತರ ವರ್ಷದಲ್ಲಿ ಆಯ್ತು, ಇದರ ನೆಕ್ಸ್ಟ್ ವರ್ಷನ್ ಇದು ಯಾಕೆ ಹಾಳಾಯ್ತು, ಇದರ ನೆಕ್ಸ್ಟ್ ವರ್ಷನ್ ಏನು, ಇವೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡಬಲ್ಲಷ್ಟು ಥರೋನೆಸ್ ಅವರಿಗಿದೆ. ಮತ್ತು ಆ ಪ್ರೀತಿ ಹೇಗೆ ಅಂತಂದ್ರೆ, ಅವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಒಂದ್ಸಲ ಅವರು ಕಾರ್ನಲ್ಲಿ ಹೋಗ್ತಾ ಇದ್ರಂತೆ, ಎಲ್ಲೋ ಒಂದ್ ಕಡೆ ನಿಲ್ಸಿತ್ತು ಕಾರು. ಅವ್ರೇನಾದ್ರು ತಾನು ಗಾಡಿಯಲ್ಲಿ ತಗೊಂಡ್ಬಂದಿರುವಂತ ತಿಂಡಿ ತಿನ್ನೋಣ ಅಂತ ಕಾರನ್ನು ನಿಲ್ಸ್ಕೊಂಡಿದ್ರು. ಪಕ್ಕದಲ್ಲೇ ನೋಡಿದ್ರು ಒಂದು ಅತ್ಯಾಧುನಿಕವಾದ ಬೈಕ್. ತಕ್ಷಣ ಇಳಿದೋದ್ರಂತೆ. ಆ ಬೈಕಿನ ತರುಣ ಇರ್ತಾನಲ್ಲ, ಅವನಿಗೆ ಕೇಳಿದ್ರಂತೆ, ಇದು ಇಂಥ ಬೈಕ್ ತಾನೆ, ಇದು ಇಲ್ಲಿಂದ ಬಂದಿರೋ ತಾನೆ, ಇಂಥ ಮಾಡೆಲ್ ತಾನೆ. ಅವನು ಗಾಬರಿ ಆಗ್ಬಿಟ್ಟಂತ ಒಂದ್ಸಲ. ಒಂದು ಕಾವಂದ್ರೆ ಇಳಿದು ಬಂದು ಮಾತಾಡಿಸ್ತಿರೋದು, ಎರಡನೇದು ಬೈಕಿನ ಮೇಲೆ ಅವ್ರಿಗೆ ಇರುವಂತ ನಾಲೆಜ್. ಅದನ್ನ ನೋಡಿ ಅವರೆಲ್ಲ ಮಾತನಾಡಿ ಇವ್ರೇನ್ ಮಾಡಿದ್ರಂತೆ, ಅವ್ನು ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಂತೆ. ಅವನು ಕೂಡ ಎಲ್ಲ ತನ್ನ ತಿಂಡಿಯನ್ನು ತರಿಸಿ ಅವನಿಗೂ ಶೇರ್ ಮಾಡಿ, ಇದು ಈ ತಿಂಡಿ, ಇದು ನಮ್ ಕಡೆ ಹಿಂಗ್ ಮಾಡ್ತಾರೆ ತಗೋ ಅಂತ ಅವನ ಜೊತೆ ಶೇರ್ ಮಾಡಿ ತಿನ್ನುವಂತ ಈ ಭಾವ ಇದೆಯಲ್ಲ, ಆ ಕುತೂಹಲ ಅವರಿಗೆ ಮಾತ್ರ. ಈ ಕಾರಣಕ್ಕೇನೆ ನೀವು ಧರ್ಮಸ್ಥಳದ ಬಿಲ್ಡಿಂಗ್ಸ್ ಏನೇನ್ ನೋಡ್ತಿರೋ ಎಲ್ಲವೂ ಕೂಡ ವಿಶಿಷ್ಟ. ಯಾಕೆ ಅಂತಂದ್ರೆ, ಕಾವಂದ್ರ ತಾವೇ ಇಂಟ್ರೆಸ್ಟ್ ತಗೊಂಡು ಆರ್ಕಿಟೆಕ್ಟ್ ಅನ್ನು ತರಿಸಿ ಹೀಗೆ ಆಗಬೇಕು ಅಂತ ಒಂದು ಇದ್ರ ಬಗ್ಗೆ ಹೇಳ್ತಾರೆ. ಯಾವುದೋ ಒಂದು ಮೈಸೂರಿನ ಒಂದು ಬಿಲ್ಡಿಂಗು 11 ಬಾರಿ ರಿಜೆಕ್ಟ್ ಮಾಡಿದ್ರಂತೆ. ಬೇಡ, ಇದು ಬೇಡ, ನನಗೆ ಹೀಗೆ ಬೇಕು, ಈ ತರ ಬೇಕು ಅಂತ ಕೇಳಿ ಮಾಡುವಂತ ಆ ಪ್ರಿಸಿಷನ್ ಇದೆಯಲ್ಲ, ಎಸ್ಥೆಟಿಕ್ ಸೆನ್ಸ್ ಇದೆಯಲ್ಲ, ಅದು ಅವ್ರಿಗೆ ಇರುವಂತದ್ದು ಅಂತ. ನಾನು ತುಂಬಾ ಹೇಳ್ಬೋದು, ಆದ್ರೆ ಸಮಯದ ಇದರಿಂದ ಒಂದೇ ಒಂದು ಮಾತನ್ನ ಹೇಳ್ಬೋದು ಅಂತಂದ್ರೆ, ಕಾವಂದ್ರು ಯಾವ ಯೋಜನೆ ತೆಗೆದುಕೊಳ್ತಾರೋ ಆರಂಭದಲ್ಲಿ ಅಸಾಧ್ಯ ಅನ್ಸುತ್ತೆ. ಫೈನಲಿ ಕಾವಂದ್ರು ಅದನ್ನ ಒಂದೊಂದೇ ಹೆಜ್ಜೆ ಮಾಡ್ತಾ ಹೋದಾಗ ಪ್ರತಿಯೊಬ್ಬರಿಗೂ ಅನ್ಸುತ್ತೆ, ಓ ಇಷ್ಟು ಸುಲಭ ಇತ್ತ ಈ ಯೋಜನೆ ಅಂತ. ಕಾವಂದ್ರು ಅಂತ ಯೋಜನೆಗಳನ್ನು ತಂದ್ರು. ಅವ್ರು ತಂದಿರುವಂತಹ ಧರ್ಮೋತ್ಥಾನ, ಜೀರ್ಣವಾಗಿರುವಂತಹ ಮಂದಿರಗಳನ್ನ ಪುನರ್ ನಿರ್ಮಾಣ ಮಾಡುವಂತ ಪರಿಕಲ್ಪನೆ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲದೆ ಇರುವಂತದ್ದು ಕಾವಂದ್ರು ಮಾಡಿ ತೋರಿಸಿದ್ರು. ಕಾವಂದ್ರು ಭಜನಾ ಕಮ್ಮಟವನ್ನು ತಂದ್ರು. ಆ ಭಜನಾ ಕಮ್ಮಟ ಹೇಗೆ, ಬರುವಂತ ಭಜನೆ ಹಾಡುವವರು ಕರ್ಕಶವಾಗಿ ಹಾಡ್ತಿದ್ದಾರೆ ಅಂತ ಗೊತ್ತಾದಾಗ ಇವರಿಗೂ ಟ್ರೈನಿಂಗ್ ಕ್ಯಾಂಪ್ ಶುರು ಮಾಡಬೇಕು ಅಂತ ಟ್ರೈನಿಂಗ್ ಕ್ಯಾಂಪ್ ಮಾಡಿದ್ರು. ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯುತ್ಕೃಷ್ಟವಾಗಿರುವಂತಹ ಒಂದು ಯೋಜನೆಯಾಗಿ ರೂಪುಗೊಂಡಿರೋದು ಭಜನಾ ಕಮ್ಮಟ. ನೈತಿಕ ಶಿಕ್ಷಣದ ಪರಿಕಲ್ಪನೆಯೂ ಹಾಗೆ. ನ್ಯಾಚುರೋಪತಿ ಮತ್ತು ಯೋಗಕ್ಕೆ ಅವರೊಂದು ಸೆಂಟರ್ ಎಲ್ಲೋ ನೋಡ್ಕೊಂಡು ಬಂದ್ರು, ಅದನ್ನ ನಾವು ಶುರು ಮಾಡಬೇಕು ಅಂತಂದ್ರು. ಅದಕ್ಕೆ ಬೇಕಾದ ಡಾಕ್ಟರ್ಗಳು ಸಿಗೋದಿಲ್ಲ ಅಂತಂದ್ರೆ ಕಾಲೇಜ್ ಶುರು ಮಾಡಿದ್ರು. ಇಡೀ ದೇಶದಲ್ಲಿ ನ್ಯಾಚುರೋಪತಿ ಮತ್ತು ಯೋಗಕ್ಕೆ ಸಂಬಂಧಪಟ್ಟ ಮೊದಲ ಕಾಲೇಜ್ ಯಾರಾದ್ರೂ ಕಟ್ಟಿದ್ರೆ ಅದು ಕಾವಂದರ ನೇತೃತ್ವದಲ್ಲಿ ಧರ್ಮಸ್ಥಳದವರು ಕಟ್ಟಿರೋದು ಅಂತ ಎಷ್ಟು ಜನರಿಗೆ ಗೊತ್ತು ಹೇಳಿ. ಇವತ್ತು ನ್ಯಾಚುರೋಪತಿ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪಾಲಿಸಿ ನಿರ್ಮಾಣ ಆಗಬೇಕು ಅಂದ್ರೆ ಆ ಪಾಲಿಸಿಯನ್ನ ಯಾರು ಮಾಡ್ತಾರೆ ಅಂತಂದ್ರೆ ಇದೇ ಕಾಲೇಜಿನಿಂದ ಕಲಿತಿರೋ ವಿದ್ಯಾರ್ಥಿಗಳು ಮೂಲ ದ್ರವ್ಯವಾಗಿ ಅದಕ್ಕೆ ಸಿಗ್ತಾರೆ, ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋದು ಧರ್ಮಸ್ಥಳದ ಕಿರೀಟಕ್ಕೊಂದು ಗರಿ ಅಂತ, ನವಿಲ ಗರಿ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಇಷ್ಟೆಲ್ಲ ಆದಾಗ್ಯೂ ಟು ಕನ್ಕ್ಲೂಡ್, ಅವ್ರು ಯಾವಾಗಲೂ ಸ್ಥಿತಪ್ರಜ್ಞರು. ಎಷ್ಟು ಒತ್ತಡಗಳ ನಡುವೆ ನೀವು ಅವರನ್ನು ನೋಡಿ ಕಾಮ ಕೂತಿರ್ತಾರೆ. ಯಾರು ತಾನು ಕಾಮಲ್ವೋ, ತಾನು ಶಾಂತ ಅಲ್ವೋ, ಇನ್ನೊಬ್ಬರಿಗೆ ಶಾಂತಿಯನ್ನು ಹಂಚೋಕೆ ಸಾಧ್ಯವೇ ಇಲ್ಲ. ಅವರು ಸ್ವತಃ ಶಾಂತರಾಗಿರ್ತಾರೆ. ಹೇಗೆ ಅಂತಂದ್ರೆ, ಒಂದು ದಿನಕ್ಕೆ 7-8 ಮೀಟಿಂಗ್ ಆಗುತ್ತೆ. ಒಂದೊಂದು ಮೀಟಿಂಗು ಒಂದೊಂದು ಚಾಲೆಂಜಿಂಗ್ ಮೀಟಿಂಗು. ಎಲ್ಲ ಮೀಟಿಂಗ್ ಮುಗಿಸ್ಕೊಂಡು ಬಂದು ಬೀಡ್ನಲ್ಲಿ ಕೂತು ಯಾರೋ ಪ್ರಾಬ್ಲಮ್ ಹೇಳಿದ್ರೆ ಅವ್ರ ಪ್ರಾಬ್ಲಮ್ ಅಲ್ಲಿ ಒಂದಾಗಿ ಅದಕ್ಕೊಂದು ಸೊಲ್ಯೂಷನ್ ಹೇಳಿ ಪ್ರೀತಿಯಿಂದ ಕಳಿಸ್ತಾರೆ. ಅದಾದ್ಮೇಲೆ ಇನ್ಯಾವುದೋ ಒಂದು ಮೀಟಿಂಗ್, ಮತ್ತೇನೋ ಒಂದು ಕಿರಿಕಿರಿಯ ಮೀಟಿಂಗ್ ಎಲ್ಲ ನಡೆಯುತ್ತೆ. ಮನೆಗೆ ಹೋಗ್ತಾರೆ. ಮೊಮ್ಮಕ್ಕಳಿದ್ರೆ ಆ ಮೊಮ್ಮಕ್ಕಳನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಕತೆ ಹೇಳಬಲ್ಲಂತ ಈ ಸ್ಥಿತಪ್ರಜ್ಞತೆ ಇದೆಯಲ್ಲ, ಅದು ಕಾವಂದರಿಗೆ ವಿಶೇಷವಾಗಿ ಸಿದ್ಧಿಸಿರುವಂತದ್ದು ಅಂತ. ಕಾವಂದರ ವೈಶಿಷ್ಟ್ಯ ಏನು ಅಂತಂದ್ರೆ, ಅವರು ಎಲ್ಲವನ್ನೂ ಕೂಡ ತಮ್ಮ ಎದುರಿಗೆ ತಂದುಕೊಂಡು ಎಲ್ಲವನ್ನು ಪಕ್ಕಕ್ಕೆ ಸರಿಸಿ ಮುನ್ನುಗ್ಗಬಲ್ಲ ಸಾಮರ್ಥ್ಯ ಇರುವಂತವರು. ಅಂಥವರು ಅವರು ಒಂದು
ಅಪರೂಪ